ಮೊನ್ನೆ ನಿರ್ಮಲಾ ಸೀತಾರಾಮನ್ ಕೂಡ ಬಂದು ಅದೇ ಭಾಷಣ ಮಾಡಿದ್ರು. ಏನು ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆ ಮಾಡಿಬಿಟ್ಟು ದುಡ್ಡೆಲ್ಲ ಅದಕ್ಕೆ ಖರ್ಚು ಮಾಡ್ಕೊಂಡ್ಬಿಟ್ಟು ನಮ್ಮ ಹತ್ರ ಒಂದು ಭಿಕ್ಷೆ ಕೇಳ್ತಾ ಇದ್ದಂತ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ರು. ಅತ್ಯಂತ ಕೀಳ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಮಾತನಾಡಿದ್ರು. ನಾನು ನಿರ್ಮಲಾ ಸೀತಾರಾಮನ್ ಹೇಳಕ್ ಬಯಸ್ತೇನೆ, ನಿರ್ಮಲಾ ಸೀತಾರಾಮನ್ ಅವರೇ, ನಾವು ನಮ್ಮ ಗ್ಯಾರಂಟಿ ಯೋಜನೆಗೆ ನಿಮ್ಮ ಕೇಂದ್ರ ಸರ್ಕಾರದ ಒಂದು ನ್ಯಾಯ ಪೈಸವನ್ನು ತೆಗೆದುಕೊಂಡಿಲ್ಲ. ಅದು ನಮ್ಮ ರಾಜ್ಯದ ಸಂಪನ್ಮೂಲದಿಂದ ನಾವು ಪ್ರತಿಯೊಂದು ಮನೆಗೆ ಹಣವನ್ನು ಕೊಡಿಸಿದ್ದೇವೆ. ನಿಮ್ಮ ಒಂದು ನ್ಯಾಯ ಪೈಸಾ ತಗೊಂಡಿಲ್ಲ. ನೀವೇನು ನಮಗೆ ಕೊಡಬೇಕಾಗಿದ್ದ ಹಣ ನೀವು ಕೊಟ್ಟಿಲ್ಲ. ಏನು ನಮ್ಮ ರಾಜ್ಯಕ್ಕೆ ನ್ಯಾಯಯುತವಾಗಿ ಸಿಗ್ಬೇಕಾಗಿ ಸಿಕ್ಕಿಲ್ಲ. ಅದಕ್ಕೆ ಉತ್ತರ ಕೊಡದರೆ ನೀವು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಿ ರಾಜ್ಯದ ಬಗ್ಗೆ ತಪ್ಪು ಕಲ್ಪನೆಯನ್ನು ಮೂಡಿಸ್ತಕ್ಕಂಥ ಒಂದು ಕೀಳಮಟ್ಟದ ಕೆಲಸ ಮಾಡಿದ್ದೀರಾ. ನಾನು ನಿಮ್ಮ ಮಾತುಗಳನ್ನು ಖಂಡಿಸ್ತೇನೆ. ಇವತ್ತು ಬರಗಾಲ ಬಂದಿದೆ ರಾಜ್ಯದಲ್ಲಿ. ಹಲವಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೇಳ್ಕೊಂಡಿದ್ದಾರೆ. ನಮ್ಮ ಸರ್ಕಾರದಿಂದ ಇರುವಂತಹ ಹಣವನ್ನ ನಮ್ಮ ರೈತರಿಗೆ ಮತ್ತು ಬರಗಾಲಕ್ಕೆ ಈಗಾಗಲೇ ನಾವು 1,500 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೇವೆ. ನೇರವಾಗಿ ಸುಮಾರು 600 ಕೋಟಿ ರೂಪಾಯಿಯಷ್ಟು ಹಣವನ್ನ ನಮ್ಮ ರೈತರಿಗೆ ನೇರವಾಗಿ ಸಂದಾಯ ಆಗಿದೆ. ಆದ್ರೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜನರ ಪರವಾಗಿ, ನಮ್ಮ ರೈತರ ಪರವಾಗಿ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಇದ್ರ ಬಗ್ಗೆ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ದೇವೆ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ಇವತ್ತು ಸರ್ಕಾರಕ್ಕೆ.